ಆತ್ಮೀಯರೇ, ರುಚಿಗೆ ತಕ್ಕಷ್ಟು ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ಓಕೆ, 22 ಮತ್ತು 23 ಓಕೆ ಆಗಸ್ಟ್ ತಿಂಗಳ ಕರೆಂಟ್ ಅಫೇರ್ಸ್ ನೋಡೋಣ. ಪ್ರತಿ ದಿವಸ ನ್ಯೂಸ್ ಎಲ್ಲ ಕರೆಂಟ್ ಅಫೇರ್ಸ್ಗೆ ಬರಲ್ಲ. ಓಕೆ ನೋಡಿ, ಸೊ 2023 ಆಗಸ್ಟ್ 23ರಂದು ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಇರುವ ಶಿವಶಕ್ತಿ ಪಾಯಿಂಟ್ನಲ್ಲಿ ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ಐತಿಹಾಸಿಕವಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ನೆನಪಿಗಾಗಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ. ಸೊ ಚಂದ್ರಯಾನ 3 ಈಸ್ ಇಂಪಾರ್ಟೆಂಟ್, ಚಂದ್ರಯಾನ 2 ಆ್ಯಂಡ್ 1 ಈಸ್ ನಾಟ್ ಇಂಪಾರ್ಟೆಂಟ್. ಶಿವಶಕ್ತಿ ಪಾಯಿಂಟ್ ಈಸ್ ಇಂಪಾರ್ಟೆಂಟ್. ಓಕೆ, ನ್ಯಾಷನಲ್ ಸ್ಪೇಸ್ ಡೇ ಈಸ್ ಇಂಪಾರ್ಟೆಂಟ್, ಇಟ್ ಈಸ್ ಎ ಒನ್ ಲೈನರ್. ಓಕೆ, ಧ್ಯೇಯ ವಾಕ್ಯ ನೆನ್ಪಿಟ್ಕೊಳ್ಳಿ, ಬರುವ ಪ್ರಾಬಬಿಲಿಟಿ ಕಡಿಮೆ. ಓಕೆ, ಕಾರ್ಯಕ್ರಮದ ಸ್ಥಳ, ಓಕೆ ಇದು ಒನ್ ಲೈನರ್. ಇಸ್ರೋ ಮೈಲಿಗಲ್ಲುಗಳು ಬೇಡ. ತದನಂತರದಲ್ಲಿ ಚಂದ್ರಯಾನ 1 and 2 ಬೇಡ ನಮಗೆ. ಓಕೆ, ತದನಂತರದಲ್ಲಿ ಓಕೆ ನೋಡಿ, ಸೊ ಈಗ KS ಕ್ರಾಶ್ ಕೋರ್ಸ್ ಶಾಂತಮಾರ್ಗ ಆ್ಯಪಲ್ಲಿ ಲಭ್ಯ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಇದು ಕೋಚಿಂಗ್ ತೆಗೆದುಕೊಂಡವರಿಗೆ ಗ್ಯಾಪ್ ಇದ್ದು, ಈಗ ನಾನು ತುಂಬ ದಿವಸ ಆಯಿತು ಓದಿಲ್ಲ ಮತ್ತು ನಾನು ಈ ಒಂದು ಕಡಿಮೆ ಸಮಯ ಇದೆ, ಆದ್ದರಿಂದ ನಾನು ಹೇಗೆ ಓದಬೇಕನ್ನೋರಿಗೆ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟರಿ, ಬಡ್ಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ, ಕರೆಂಟ್ ಅಫೇರ್ಸ್ ಆ್ಯಂಡ್ ಮೆಂಟಲ್ ಅಬಿಲಿಟಿ. ಸೊ ಈ ಕೋರ್ಸು ಶಾಂತಮಾರ್ಗ ಆ್ಯಪಲ್ಲಿ ಲಭ್ಯ ಇರುತ್ತೆ. ಶಾಂತಮಾರ್ಗ ಆ್ಯಪು ಕಾಮೆಂಟ್ ಸೆಕ್ಷನ್ ಇರುತ್ತೆ. ತಾವು ಆ ಆ್ಯಪಲ್ಲಿ ಅವಶ್ಯಕತೆ ಇದ್ದರೆ ಮಾತ್ರ ಬೈ ಮಾಡಬೇಕು. ಬೇರೆ ಕಡೆ ಕೋರ್ಸ್ ತೊಗೊಂಡಿದ್ರೆ ಬೇಡ. ಸುಮ್ಮನೆ ಡೋಂಟ್ ವೇಸ್ಟ್ ಯುವರ್ ಟೈಮ್ ಆ್ಯಂಡ್ ಮನಿ ಅಗೇನ್ ಆ್ಯಂಡ್ ಅಗೇನ್. ಬಟ್ ಎಸ್, ಸೊ ಇಟ್ ಇನ್ಕ್ಲೂಡ್ಸ್ ಟಾಪ್ ಫ್ಯಾಕಲ್ಟೀಸ್ ಇನ್ ದ ಎಜುಕೇಷನ್ ಸೆಕ್ಟರ್. ಈ ಶಿಕ್ಷಣ ವಲಯದಲ್ಲಿ ಅತ್ಯಂತ ಹೆಚ್ಚು ಶಕ್ತಿ, ಯುಕ್ತಿ, ತದನಂತರದಲ್ಲಿ ಜ್ಞಾನದ ಆಳ ಇರತಕ್ಕಂತಹ ಒಂದು ಶಿಕ್ಷಕರ ಒಂದು ಮಹಾಸಂಗವಾಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಈಗ ನೋಡಿ, ನಾನೇನು ಹೇಳ್ತೀನಿ ಅಂದರೆ, ಚಂದ್ರಯಾನ 1 ಆ್ಯಂಡ್ ಚಂದ್ರಯಾನ 2 ಓಕೆ ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಅಲ್ಲ. ಬಟ್ ಚಂದ್ರಯಾನ 3 ಈಸ್ ವೆರಿ ಇಂಪಾರ್ಟೆಂಟ್. ಡೇಟ್ ಬೇಡ. ಓಕೆ, ಡೇಟ್ ಆ್ಯಂಗಲಿಂದ ಕೇಳಲ್ಲ. ಸೊ ಯಾವ ಉಡಾವಣಾ ವಾಹನದಿಂದ ಹೋಗಿದೆ ಅಂತನ ಕೇಳ್ತಾರೆ. ಓಕೆ, ಲ್ಯಾಂಡರ್ ಅಂದರೆ ಲ್ಯಾಂಡ್ ಆಗ್ತಕ್ಕಂಥದ್ದು ವಿಕ್ರಮ್, ಮತ್ತು ರೋವರ್ ತಿರುಗಾಡ್ತಕ್ಕಂಥದ್ದು ವಿಕ್ರಮ್ ಮತ್ತು ಪ್ರಜ್ಞಾನ. ಕನ್ಫ್ಯೂಷನ್ ಮಾಡ್ತಾನೆ ನಿಮ್ಮನ್ನು, ಬಿ ಕೇರ್ಫುಲ್ ಅಬೌಟ್ ದ್ಯಾಟ್. ಓಕೆ, ತದನಂತರದಲ್ಲಿ ಸೊ ಎಲ್ಲಿ ಲಾಂಚ್ ಮಾಡಿದ್ರು? ಸತೀಶ್ ಧಾವನ್ ಬಾಹ್ಯಾಕಾಶ ಕೇಂದ್ರ, ಶ್ರೀಹರಿಕೋಟ, ಆಂಧ್ರ ಪ್ರದೇಶ. ಓಕೆ, ಸೊ ದಕ್ಷಿಣ ಧ್ರುವಕ್ಕೆ ನಾವು ಇಲ್ಲಿ ಸೇರಿಸಿದ್ದೀವಿ ಸಾಫ್ಟ್ ಲ್ಯಾಂಡಿಂಗ್. ಓಕೆ, ಸಾಫ್ಟ್ ಲ್ಯಾಂಡಿಂಗನ್ನು ವಿ ಹ್ಯಾವ್ ಮೇಡ್ ಇಟ್ ಸಕ್ಸಸ್ಫುಲ್. ಓಕೆ, ಚಂದ್ರಯಾನ 1 and 2, 3 ಓಕೆ ಇದು ಬೇಡ. ಓಕೆ, ಸೊ ಚಂದ್ರಯಾನ 1ನಲ್ಲಿ ಮಿಷನ್ ಮೂನ್ ಇಂಪ್ಯಾಕ್ಟ್ ಪ್ರೋಬ್ ನವಂಬರ್ 14, 2008 ಓಕೆ ಬರಲ್ಲ. ನೀವು ಜವಾಹರ್ ಪಾಯಿಂಟ್, ತಿರಂಗಾ ಪಾಯಿಂಟ್, ಶಿವಶಕ್ತಿ ಪಾಯಿಂಟ್ ಒನ್ ಲೈನರ್ ನೆನ್ಪಿಟ್ಕೊಳ್ಳಿ ಸಾಕು. ಏನಂದರೆ ಹೆಂಗೆ ಕೇಳ್ತಾನೆ ಅಂತಂದರೆ, ಯಾವುದು ಕರೆಕ್ಟ್ ಮ್ಯಾಚ್ ಆಗಿದೆ, ಯಾವುದು ಕರೆಕ್ಟ್ ಮ್ಯಾಚ್ ಆಗಿಲ್ಲ ಅಂತ ಕೇಳ್ತಾನೆ. ಇದಕ್ಕೆ ವಿ ಫೋಕಸ್ಸು ವಿತ್ ಡೇಟು ಓದ್ಬಾಡ್ರಪ್ಪ, ರಜಾ ಬರಲ್ಲ ಕಣೋ. ಓಕೆ, ಇಷ್ಟು ಮಾತ್ರ ನೆನ್ಪಿಡ್ರಿ. ತದನಂತರದಲ್ಲಿ ಕೋರ್ ಸೆಕ್ಟರ್ ಔಟ್ಪುಟ್, ಸರ್ ಇದು 100% ಇದು HYT 100% ಎಕ್ಸಾಮ್ಸಿಗೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ HYT ಕ್ಲಾಸಲ್ಲಿ ಅನೇಕ ಹೋಮ್ವರ್ಕ್ಗಳನ್ನು ನಾವು ಶೇರ್ ಮಾಡಿರ್ಬೋದು. ಈಗ 13ನೇ ಬ್ಯಾಚನ್ನು ಆರಂಭ ಮಾಡಿದ್ದೇವೆ. ಆಸಕ್ತರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಆ್ಯಪಲ್ಲಿ ಸಹ ಈಗ ಲಭ್ಯವಿದೆ. ಓಕೆ, ಅಧಿಕೃತ ಆರ್ಥಿಕ ಟ್ರ್ಯಾಕಿಂಗ್ ಯಂತ್ರ ವಿಧಾನಗಳ ಮೂಲಕ ಬಿಡುಗಡೆ ಮಾಡಲಾದ ಇತ್ತೀಚಿನ ತಾತ್ಕಾಲಿಕ ಕೈಗಾರಿಕಾ ದತ್ತಾಂಶವು ಮೂಲಭೂತ ಸೌಕರ್ಯ ವಲಯಗಳಲ್ಲಿ ಸ್ಥಿರವಾದ ಚೈತನ್ಯವನ್ನು ಎತ್ತಿ ತೋರಿಸುತ್ತದೆ. ಕಬ್ಬಿಣದ ಅದಿರು ನೋಡಿ, ಮೊದಲು 8 ವಲಯಗಳಿದ್ವು, ಈಗ 9 ವಲಯಗಳನ್ನು ಮಾಡಿದ್ದೀವಿ. ಇದಕ್ಕೆ ನಮಗೇನಪ್ಪ ಅಂದರೆ ಐರನ್ ಓರ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ. ಇದು 100% ಎಕ್ಸಾಮ್ಸ್ಗೆ ಬರುತ್ತೆ. ಓಕೆ, ಸೊ ಇದ್ರ ಬಗ್ಗೆ ನೀವು ಯಾವುದೇ ಮಾದರಿಯ ಪ್ರಶ್ನೆ ಬಂದಾಗ ಯು ಹ್ಯಾವ್ ಟು ಅಟೆಂಡ್ ವಿತ್ 100% ಅಕ್ಯುರಸಿ. ಓಕೆ, ಸೊ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಓಕೆ ಆ ಒಂದು ಇಲಾಖೆಯವರು ಆರ್ಥಿಕ ಸಲಹೆಗಾರರ ಒಂದು ಕಚೇರಿ ಬಿಡುಗಡೆ ಮಾಡ್ತಕ್ಕಂತಹ ಒಂದು ಕೋರ್ ಸೆಕ್ಟರ್ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ತದನಂತರದಲ್ಲಿ ನಮಗೆ ಸೊ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಓಕೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಮೂಲ ವಲಯಗಳ ಸೂಚ್ಯಂಕದ ಆಧಾರದ ವರ್ಷವನ್ನು 2022 ಮೂಲ ವರ್ಷ ಅಂದರೆ ಬೇಸ್ ಇಯರನ್ನು ಚೇಂಜ್ ಮಾಡಿದೆ. ನಾನು ಹೇಳ್ತೇನೆ, ಹೊಸ ವಲಯವಾಗಿ ಕಬ್ಬಿಣದ ಅದಿರನ್ನು ಸೇರಿಸಿದ್ದಾರೆ. ಓಕೆ,
ಸೊ ನಮಗೆ ಈಗ ಒಟ್ಟು 9 ಬರುತ್ತೆ. ಇದರ ಬಗ್ಗೆ ಹೋಮ್ವರ್ಕ್ ಮಾಡಿ. ಹೋಮ್ವರ್ಕ್ ಹೇಗೆ ಮಾಡಬೇಕಂತೇಳಿ ಆಲ್ರೆಡಿ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ. ಓಕೆ, ಆ ಹೋಮ್ವರ್ಕ್ಗಳನ್ನು ಓದಿದರೆ ಸಾಕಾಗುತ್ತೆ. ತದನಂತರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ನೋಡಿ, ಇದು ಕೋರ್ ಸೆಕ್ಟರ್, ಇದು HYT, ಅದಕ್ಕೆ ಇದನ್ನು ಇನ್ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಏನು ಕೇಳ್ತಾರೆ, ಹೈಯೆಸ್ಟು ಯಾವುದಕ್ಕೆ ಹೋಗಿದೆ 30%, ಯಾವುದು ಎಲೆಕ್ಟ್ರಿಸಿಟಿ. ನೀವು ಇಡೀ 9 ವಲಯಗಳ ನೆನಪಿಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಯಾವುದು 2.73%. ಓಕೆ, ಕಬ್ಬಿಣದ ಅದಿರು ಇದೊಂದು ನೆನಪಿಟ್ಕೊಳ್ಳಿ. ನೀವು ಎಲ್ಲ ನಂಬರ್ಸನ್ನು ನೆನಪಿಟ್ರೆ ಅಂತಂದರೆ ದೆನ್ ಯು ಆರ್ ಗೋಯಿಂಗ್ ಟು ಬಿಕಮ್ ಫೇಲ್ಡ್ ಕ್ಯಾಂಡಿಡೇಟ್, ಸಕ್ಸಸ್ ಆಗಕ್ಕೆ ಸಾಧ್ಯವಿಲ್ಲ. ಸೊ ಕೋಲ್ ಸೆಕ್ಟರ್ಗೆ ಹೈಯೆಸ್ಟ್ ಪರ್ಸೆಂಟೇಜ್ ಯಾವುದು, ಲೋಯೆಸ್ಟ್ ಪರ್ಸೆಂಟೇಜ್ ಯಾವುದು. ಈಗ ನ್ಯೂ ಆ್ಯಡೆಡ್ ಐರನ್ ಓರ್ 4.90%. ಇಷ್ಟು ನೆನ್ಪಿಡಿ. ನಾನು ಹೇಳೋದು ತುಂಬ ಸುಲಭ, ನಂಬರ್ಸ್ಗಳನ್ನು ನೆನ್ಪಿಟ್ಬಿಡಿ, ಎಕ್ಸಾಮ್ಸಿಗೆ ಬರುತ್ತೆ. ಸರ್, ಹೈಲಿ ಇಂಪಾಸಿಬಲ್ ಟು ರಿಮೆಂಬರ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಟು ರಿಪ್ಲಿಕೇಟ್ ಇನ್ ದಿ ಎಕ್ಸಾಮ್ ಹಾಲ್. ತದನಂತರದಲ್ಲಿ ವಿದೇಶಾಂಗ ಸಚಿವರ ರಷ್ಯಾ ಅಧಿಕೃತ ಭೇಟಿ ಬೇಡ. ಉತ್ತರ ಪ್ರದೇಶ ಹೆರಿಗೆ ರಜೆ ನೀತಿ ಬೇಡ. ಕರ್ನಾಟಕದಲ್ಲಿ ಅನಲಾಗ್ ಪನ್ನೀರ್ ನಿಷೇಧ, ಇದು ನ್ಯೂಸ್ ಇದು, ನಮ್ಮ ಪರೀಕ್ಷೆಗೆ ಬರಲ್ಲ. ಕೆಮ್ಮಿನ ಸಿರಪ್ ನಿಯಮ, ನೀವು ಅನಲಾಗ್ ಪನ್ನೀರ್ ಅಂದರೆ ಏನು, ಅದನ್ನು ಹೇಗೆ ಉತ್ಪಾದನೆ ಮಾಡುತ್ತೆ, ಹಿಂಗೆಲ್ಲ ಓದ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ಕೆಲಸ ಆಗಲ್ಲ. ಕೆಮ್ಮಿನ ಸಿರಪ್ ನಿಯಮಗಳು ಬೇಡ. ಉದ್ಯಮಶೀಲತೆಯ ರಾಷ್ಟ್ರೀಯ ಅಭಿಯಾನ, ಓಕೆ, ಉದ್ಯಮಶೀಲತೆಗೆ ಸಂಬಂಧಪಟ್ಟ ಹಾಗೆ. ಓಕೆ, ಸೊ ಇದನ್ನು ನಾವು ನೋಡ್ಬೋದು. ಗ್ರಾಮೀಣ ಮಹಿಳೆಯರು HYT, ಉದ್ಯಮಶೀಲತೆಯನ್ನು ಉತ್ತೇಜಿಸಲು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಚಿವರು ಈ ಅಭಿಯಾನವನ್ನು ಪ್ರಾರಂಭಿಸಿದೆ. ತದನಂತರದಲ್ಲಿ UP ಜಪಾನ್ MSc ನಿಧಿ ಬರಲ್ಲ. ತದನಂತರದಲ್ಲಿ ಇದು 1 ಲೈನರ್ ಸಾಕು, ಇದು ಬೇಡ. ಚೀನಾದ ಚಾಂಗಿ ಚಂದ್ರಯಾನ ಮಿಷನ್ 1 ಲೈನರ್. ಓಕೆ, ಇದು ಉಡಾವಣೆ ಮಾಡಲು ನಿಗದಿಪಡಿಸಿದೆ. ಚಾಂಗಿ ಹೆಸರು ಹೇಳಿದ್ರೆ ಗೊತ್ತಾಗ್ತದೆ ಚೀನಾದಂತೇಳಿ. ಬಾಹ್ಯಾಕಾಶ ಮೈಲಿಗಲ್ಲು, ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ಗಗನಯಾತ್ರಿ ಸೋಫಿ ಅಡೆನಾಟ್ ಇತ್ತೀಚೆಗೆ ಬಾಹ್ಯಾಕಾಶ ನಡಿಗೆ ನಡೆಸಿದ ಮೊದಲ ಫ್ರೆಂಚ್ ಮಹಿಳೆ. 1 ಲೈನರ್ ಸಾಕು. ಲಡಾಖ್ ಹೈಕೋರ್ಟ್ನ ಪೀಠ, ಎಸ್, ಇದು ಇಂಪಾರ್ಟೆಂಟ್ ನೋಡಿ. ನಿಮಗೆ ಗೊತ್ತಿರಬೇಕು, ಈ ಹೈಕೋರ್ಟ್ನ ವಿಭಾಗೀಯ ಪೀಠ ಸ್ಥಾಪನೆ ಮಾಡ್ತಕ್ಕಂತಹ ಅಧಿಕಾರ ರಾಷ್ಟ್ರಪತಿಯವರಿಗಿದೆಯಾ ಅಥವಾ ಸಂಸತ್ತಿಗಿದೆಯಾ ಅಥವಾ ಕೇಂದ್ರ ಸರ್ಕಾರಕ್ಕಿದೆಯಾ? ಕಾಮೆಂಟ್ ಸೆಕ್ಷನ್ ಮಾಡಿ. ಓಕೆ, ತದನಂತರದಲ್ಲಿ ಉದ್ಯಮ ವ್ಯಾಖ್ಯಾನದ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು ಬೇಡ. ಓಕೆ, ಮೈಟಿ ಆ್ಯಂಡ್ DPIIT ಜೊತೆ ಫೋನ್ಪೇ ಪಾಲುದಾರಿಕೆ ಬೇಡ. ಅಗ್ರಿ ಸ್ಟಾಕ್ ಗವರ್ನೆನ್ಸ್ ಚಿನ್ನದ ಪ್ರಶಸ್ತಿ, ಆಡಳಿತ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಕೇಂದ್ರ ಮಟ್ಟದ ಉಪಕ್ರಮಗಳ ವರ್ಗದಲ್ಲಿ ಅಗ್ರಿ ಸ್ಟಾಕ್ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಿದೆ. ಜಸ್ಟ್ ವೆರಿ ಅನ್ಲೈಕ್ 90% ಬರಲ್ಲ. ಓಕೆ, ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಈ 75 ಡೇಸ್ ಸ್ಟ್ರಾಟಜಿ ಒಂದು ಕಾನ್ಸೆಪ್ಟ್ ತಂದಿದ್ದೀವಿ. 75 ಡೇಸ್ ಸ್ಟ್ರಾಟಜಿಯಲ್ಲಿ ಪ್ರತಿ ದಿವಸ 25 ಕ್ವಶನ್ ಕೊಡಬೇಕು. ಪ್ರತಿ ಸಬ್ಜೆಕ್ಟನ್ನು ಚಾಪ್ಟರ್ ವೈಸ್ ಏನು ಮಾಡಬೇಕು, ಏನು ಓದಬೇಕು, ಏನು ಓದಬಾರ್ದು. 75 ಡೇಸಲ್ಲಿ ಆಲ್ಮೋಸ್ಟ್ 2 ಟೈಮ್ಸ್ ರಿವಿಷನ್ ಆಗುತ್ತೆ. ಪಾಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್, ಎನ್ವೈರನ್ಮೆಂಟ್, ಕರ್ನಾಟಕ ಎಕನಾಮಿಕ್ ಸರ್ವೆ, ಬಡ್ಜೆಟು 3 ಫುಲ್ ಲೆಂತ್ ಟೆಸ್ಟ್ ಸಹ ಸಿಗುತ್ತೆ. ದಿಸ್ ಪ್ರೋಗ್ರಾಮ್ ಈಸ್ ಲೆಡ್ ಬೈ ಅಶ್ವಜಿತ್. ನಿಮಗೆಲ್ಲ ಗೊತ್ತಿರುತ್ತೆ, ಅಶ್ವಜಿತ್ ಈಸ್ ಎ UPSC ಇಂಟರ್ವ್ಯೂ ಕ್ಯಾಂಡಿಡೇಟ್. ಸೊ ಹೀ ವಿಲ್ ಬಿ ವಿತ್ ಯು ಟಿಲ್ ಯು ಗೋ ಟು ದಿ ಎಕ್ಸಾಮ್ ಹಾಲ್. ಓಕೆ, ಸೊ ಆ ಒಂದು ಭರವಸೆ ನನ್ನದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಸಂಪರ್ಕ ಮಾಡಬೇಕಂದ್ರೆ ಅಶ್ವಜಿತ್ ಕೋರ್ಸ್ ಈಸ್ ಅವೈಲಬಲ್ ಇನ್ ಅವರ್ ಶಾಂತಮಾರ್ಗ ಆ್ಯಪ್ ಆ್ಯಂಡ್ ಅಶ್ವಜಿತ್ ಈ ಕ್ಯಾನ್ ಗಿವ್ ಹಿಸ್ ಪರ್ಸ್ನಲ್ ನಂಬರ್ ಸೊ ದಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ಓಕೆ, ಸೊ ನಂಬರ್ ಬೇಕಿದ್ದವರು ಯು ಕ್ಯಾನ್ ಮೇಕ್ ಎ ಕಾಮೆಂಟ್, ವಿಲ್ ಗಿವ್ ಯು. ನೋಡಿ, ಯಾರೂ ಇಲ್ಲದಾಗೆ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಬೋದು. ಓಕೆ, ಬಟ್ ಈಗ ಪ್ರಿಪ್ರೇಷನ್ನು ತುಂಬ ಫೈನ್ ಟ್ಯೂನ್ ಆಗಿದೆ. ನೀವು ತುಂಬ ಬುದ್ಧಿವಂತರಿದ್ದರೆ ನಿಮಗೆ ಯಾರ ಗೈಡೆನ್ಸು ಬೇಕಿಲ್ಲ, ಯಾರ ಕೋಚಿಂಗ್ ಬೇಕಿಲ್ಲ. ಬಟ್ ನನ್ನಂತಹ ಅವರೇಜ್ ಸ್ಟೂಡೆಂಟ್ಸಿಗೆ ಅಟ್ ವರ್ಸ್ಟ್ ಕೇಸ್ ಗೈಡೆನ್ಸ್ ಬೇಕಾಗುತ್ತೆ. ಸೊ 75 ಡೇಸ್ ಸ್ಟ್ರಾಟಜಿ ಒಂದು ಮಿಷನ್ 250 ಮಾರ್ಕ್ಸ್ ಅಂತೇಳಿ ನಾವೊಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ದೀವಿ. ಅಗೇನ್ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇವೆರಡೂ ಇದ್ದವ್ರು ಮಾತ್ರ ತಗೊಳ್ಳಿ. ಓಕೆ, ಸೊ 1 ಗೈಡ್, ಯಾಕೆಂದರೆ UPSC ಇಂಟರ್ವ್ಯೂಗೆ ಹೋಗೋದಂದರೆ ಅಷ್ಟು ಈಸಿ ಅಲ್ಲ. ಎ ಪರ್ಸನ್ ಹೂ ವೆಂಟ್ ಟು ದಿ UPSC ಇಂಟರ್ವ್ಯೂ ಈಸ್ ಗೋಯಿಂಗ್ ಟು ಗೈಡ್ ಯು ಫ್ರಮ್ ಡೇ 1. ಇವತ್ತಿಂದ ನೀವು ಎಕ್ಸಾಮ್ ಹಾಲ್ಗೆ ಹೋಗೋವರೆಗೂ ಅವರ ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ. ಓಕೆ, ಹಾಗೆ ಯು ಕ್ಯಾನ್ ಥಿಂಕ್. ಓಕೆ, ಭಾರತ ಜಪಾನ್ ಸಮುದ್ರ ಭದ್ರತಾ ಒಪ್ಪಂದ, 12ನೇ ಬ್ರಿಕ್ಸ್ ಸಂವಹನ ಸಚಿವರು. ನೋಡ್ರಿ ರಾಜಾ,
ಈ ಸಂವಹನ ಸಚಿವರು, ರಕ್ಷಣಾ ಸಚಿವರ ಸಭೆ, ವಿದೇಶಾಂಗ ಸಚಿವರ ಸಭೆ, ಗೃಹ ಮಂತ್ರಿಗಳ ಸಭೆ ಬರಲ್ಲ ರೀ. ಹೆಡ್ ಆಫ್ ದಿಸ್ ನೇಷನ್ಸ್ ಅಂದರೆ ಬ್ರಿಕ್ಸ್ ದೇಶದ ಮುಖ್ಯಸ್ಥರ ಸಭೆ ಎಕ್ಸಾಮ್ಸಿಗೆ ಬರುತ್ತೆ. ಹಿಂಗೆಲ್ಲ ಓದ್ಕೊಂಡು ಹೋದರೆ ಮುಗೀತು. ಬಾಂಗ್ಲಾದೇಶದ ಅಧ್ಯಕ್ಷೀಯ ಚುನಾವಣೆ ಯಾರಪ್ಪ? ಬಾಂಗ್ಲಾದೇಶ ರಾಷ್ಟ್ರೀಯವಾದಿ ಪಕ್ಷದ BNP ಮಿರ್ಜಾ ಫಕ್ರುಲ್ ಇಸ್ಲಾಂ 23. ಸಾಕು. ಈ ಒಪ್ಪನ ಬಗ್ಗೆ ಈತ ಎಷ್ಟು ಓಟಿಂದ ಗೆದ್ದ, ಎಷ್ಟು ಓಟಿಂದ ಇದು ಮಾಡ್ದ, ಎಲ್ಲಿ ಗೆದ್ದ, ಏನು ಮಾಡ್ದ, ಮೊದಲೇನು ಮಾಡ್ತಾಯಿದ್ದ, ಈತನ ಇತಿಹಾಸ ನಮಗೆ ಬೇಡ. ಭಾರತ್ ಟ್ಯಾಕ್ಸಿ ಮುಖ್ಯಾಂಶಗಳು. ಸಹಕಾರ ಸೇ ಸಮೃದ್ಧಿ ದೃಷ್ಟಿಕೋನದ ಅಡಿಯಲ್ಲಿ ಸ್ಥಾಪಿಸಲಾದ ಭಾರತದ ಮೊದಲ ಸಹಕಾರ ನೇತೃತ್ವದ ರೈಡ್ ಹೇಲಿಂಗ್ ಪ್ಲಾಟ್ಫಾರ್ಮ್ ಭಾರತ್ ಟ್ಯಾಕ್ಸಿ. ಓಕೆ, ಇದು ಕಾರ್ಯನಿರ್ವಹಿಸುತ್ತೆ. ಓಕೆ, ಸಾರಥಿ ದೀದಿ ಅಂತ ಒಂದು ಮಹಿಳಾ ಚಾಲಕನ ತಂದಿದೆ. ಇದು ನನಗೆ ಇಂಪಾರ್ಟೆಂಟ್ ಅಲ್ಲ, ನಾನೀಗ ಕ್ವಶನ್ ಕೇಳ್ತಾ ಇದ್ದೀನಿ. ಓಕೆ, ಸಹಕಾರ ಕ್ಷೇತ್ರ ಯಾವ ಪಟ್ಟಿಯಲ್ಲಿದೆ? ರಾಜ್ಯ ಪಟ್ಟಿನ, ಕೇಂದ್ರ ಪಟ್ಟಿನ ಅಂತ ಕೇಳಿದರೆ ನೀವು ಈಸಿಯಾಗಿ ಆನ್ಸರ್ ಹೇಳ್ತೀರಾ. ಸೊ ಈಗ ನಾನು ಒಂದು ಅನಾಲಿಟಿಕಲ್ ಕ್ವಶನ್ ಕೇಳ್ತೀನಿ. ನಾನು 90% ಅನಾಲಿಟಿಕಲ್ ಕ್ವಶನ್ ಕೇಳಿದಾಗೆ ಬಹುತೇಕರು ಆನ್ಸರ್ ಮಾಡಿಲ್ಲ. ಓಕೆ ನೋಡಿ, ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಸಹಕಾರ ಕ್ಷೇತ್ರ ರಾಜ್ಯ ರಾಜ್ಯ ಪಟ್ಟಿಯಲ್ಲಿದ್ದರೂ ಸಹ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಏಕೆ ಸೃಷ್ಟಿ ಮಾಡಿದ್ದೀವಿ? ಈಗ ಫಾರ್ ಎಕ್ಸಾಂಪಲ್ ಪ್ರಾಥಮಿಕ ಶಿಕ್ಷಣ, ಅದು ರಾಜ್ಯ ಪಟ್ಟಿ, ಅದಕ್ಕೆ ಪ್ರಾಥಮಿಕ ಶಿಕ್ಷಣ ಸಚಿವರು ಇದ್ದಾರೆ. ತದನಂತರದಲ್ಲಿ ನಮಗೆ ನೋಡಿ, ಇದು ಸಹಕಾರ ಕ್ಷೇತ್ರ ರಾಜ್ಯ ಪಟ್ಟಿಯಲ್ಲಿ ಬಂದರೂ ಸಹ ಕೇಂದ್ರದಲ್ಲಿ ಅಮಿತ್ ಶಾ ಅವರು ಯಾಕೆ ಮಂತ್ರಿಯಲ್ಲಿದ್ದಾರೆ? ಇದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಕೇಂದ್ರದಲ್ಲಿ ಯಾಕೆ ಮಂತ್ರಿ ಇದ್ದಾರೆ ಅನ್ನುವುದನ್ನು ತಾವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಐ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಥಿಂಕಿಂಗ್ ಅಬೌಟ್ ದಿ ಮಿನಿಸ್ಟರ್ ಬಿಲಾಂಗ್ಸ್ ಟು ಕೋಆಪರೇಟಿವ್ ಸೆಕ್ಟರ್. ಓಕೆ, ಭಾರತೀಯ ವಾಯುಪಡೆಯ ಬಹುರಾಷ್ಟ್ರೀಯ ಅಭ್ಯಾಸಗಳು. ಓಕೆ, ಸೊ ಇದು ಬೇಡ. ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆ ಅಧಿಸೂಚನೆ ಬೇಡ. ಓಕೆ, ಎಸ್, ದಿಸ್ ಈಸ್ ಆಲ್ ಅಬೌಟ್ 2 days ಕರೆಂಟ್ ಅಫೇರ್ಸ್. ತುಂಬ ಅನ್ವಾಂಟೆಡನ್ನು ಓದಬೇಡಿ. ಆ್ಯಂಡ್ ವಿ ಆರ್ ಕಮಿಂಗ್ ಅಪ್ ವಿತ್ ದಿ HYT ಮ್ಯಾಗ್ಝಿನ್ ವಿಚ್ ಈಸ್ ಅವೈಲಬಲ್ ಇನ್ ಶಾಂತಮಾರ್ಗ ಆ್ಯಪ್. ಶಾಂತಮಾರ್ಗ ಆ್ಯಪ್ ಲಿಂಕನ್ನು ಹಾಕ್ತಿರ್ತೀವಿ ನಾವು. ಇಟ್ ಈಸ್ ಎ ಗ್ರೋಯಿಂಗ್. ಓಕೆ, ನೆಕ್ಸ್ಟ್ ಮಂತ್ ಸ್ವಲ್ಪ ಈಗ ಕಡಿಮೆ ಇರುತ್ತೆ, ನೆಕ್ಸ್ಟ್ ಇನ್ನೊಂದು ಮಂತ್ ಫೈನ್ ಟ್ಯೂನ್ ಮಾಡ್ತೀವಿ. ಓಕೆ, ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಆ್ಯಂಡ್ ಐ ಆಮ್ ಟೆಲಿಂಗ್ ಯು, ನನ್ನ ಮ್ಯಾಗ್ಝಿನ್ ಓದಿದ್ರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಾರೆ, ಅವೆಲ್ಲ ಸುಳ್ಳು. ಓಕೆ, ಯಾವುದಾದ್ರೂ ಮ್ಯಾಗ್ಝಿನ್ ಓದಿ, ರೀಡ್ ಇಟ್ ಫ್ರಮ್ HYT ಆ್ಯಂಗಲ್, ರೀಡ್ ಇಟ್ ಫ್ರಮ್ PYQ ಆ್ಯಂಗಲ್. ಅಷ್ಟು ಹೇಳ್ತಾ ನನ್ನ ಮಾತಿಗೆ ಮಂಗಳಾಡ್ತಾ ಇದ್ದೀನಿ. ನಮಸ್ಕಾರ, ಟಾಟಾ, ಬಾಯ್ ಬಾಯ್.